ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಯಶಸ್ವಿಯಾಗಿ ಆನೆ ಕಾರ್ಯಾಚರಣೆ ಮಾಡಿದ್ದಾರೆ. ಕಾಡಾನೆ ಕಾರ್ಯಾಚರಣೆ ಸೆರೆ ಮಾಡಿದ್ದಾರೆ. ಈ ಕಾರ್ಯಾಚರಣೆ ನಮ್ಮ ಚಿಕ್ಕಮಗಳೂರು ಭಾಗದಲ್ಲಿ ಏನು ಇವತ್ತು ಬೆಳಿಗ್ಗೆ ಒಂದು ಕಾರ್ಮಿಕರನ್ನು ಸಾಯಿಸಿ ಅರ್ಧ ಗಂಟೆ ಹೊತ್ತಿಗಾಗಲೇ ಅದನ್ನು ಡಾಕ್ಟರ್ ರಮೇಶ್ ಅವರು ನಡೆದುಕೊಂಡು ಹೋಗಿ ಕಾರ್ಯಾಚರಣೆ ಮಾಡಿ ಡಾಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಸ್ವಲ್ಪ ವೀಡಿಯೋ ನಿಮಗೆ ಆಡಿಯೋ ಡಿಸ್ಟರ್ಬೆನ್ಸ್ ಆಗ್ಬೋದು. ಆ್ಯಕ್ಚುಲಿ ನಾವು ಇವತ್ತು ಒಂದು ಫಂಕ್ಷನಲ್ಲಿ ಇದ್ದೀನಿ, ಮೈಕೇನಿಲ್ಲ. ವೀಡಿಯೋ ಸಿಕ್ತು, ನಿಮಗೆ ಅಪ್ಡೇಟ್ ಮಾಡಬೇಕಿತ್ತು, ಮಾಡ್ತಾಯಿದ್ದೀನಿ. ತುಂಬ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದು ಶ್ರೀಕಂಠ, ಮಹೇಂದ್ರ, ಭೀಮ, ನಮ್ಮ ಸಕ್ಕರೆಬೆಲ್ಲಿನ ಆನೆಗಳಾದ ಸಾಗರ್, ಮಡ್ಬೂರ್ ಮಾಣಿಕ್ಯ, ಭೀಷ್ಮ ಅಂತ ಕರೀತಾರೆ, ಮತ್ತು ನಮ್ಮ ಹಾರಂಗಿಯ ಲಕ್ಷ್ಮಣ ಹಾಗೂ ಮತ್ತೊಂದು ಆನೆ ಹೆಸರು ಅಷ್ಟೊಂದು ಬರ್ತಾಯಿಲ್ಲ, ಹೊಸ ಮರಿ ಆನೆದು. ತುಂಬ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ. ಈ ಕಾರ್ಯಾಚರಣೆ ಮಾಡಿದ ಜಾಗ ಅಂತೂ ತುಂಬ ಕಷ್ಟಕರವಾದಂಥ ಜಾಗ. ನೀವು ವೀಡಿಯೋ ಕ್ಲಿಪ್ಪಿಂಗ್ಸಲ್ಲೇ ನೋಡ್ಬೋದು. ತುಂಬ ಟೆರೈನ್ ಆದಂಥ ಜಾಗ. ನೀವು ಆನೆ ಬಿದ್ದ ಸೇಪನ್ನು ಸಹಿತ ನೋಡ್ಬೋದು ಯಾವ ಥರದಲ್ಲಿ ಇದೆ ಅಂತ. ಇಂಥ ಜಾಗದಲ್ಲಿ ಕಾರ್ಯಾಚರಣೆ ಮಾಡಿದಾಗ ನಾಳೆ ಸಿಬ್ಬಂದಿ ವರ್ಗಕ್ಕೆ ಕೆಟ್ಟ ಹೆಸರು ಬರುತ್ತೆ. ಅಂತೂ ತುಂಬ ಚೌಕ್ಯತೆಯಿಂದ ಇನ್ನೂ ಹೆಚ್ಚಿನ ದಾಳಿ ಮಾಡೋಕೆ ಬೇಕಿದ್ದಂಥ ಆನೆನ ಸೆರೆ ಹಿಡಿದಿದ್ದಾರೆ. ಇವರ ಎಲ್ಲ ಕೆಲಸ ಮಾಡಿದಂಥ ಎಲ್ಲ ಸಿಬ್ಬಂದಿ ವರ್ಗ, ವೈದ್ಯರಿಂದ ಇರ್ಬೋದು, ಆ ಭಾಗದ ಎಲ್ಲ ಅಧಿಕಾರಿಗಳಿಗೆ ತುಂಬ ಧನ್ಯವಾದಗಳು. ಅದೇ ರೀತಿ ನಮ್ಮ ಶಾರ್ಪ್ ಶೂಟರ್ ರಂಜನ್ ಅವರು, ರಮೇಶ್ ಅವರು, ನಮ್ಮ ಮೌತರದ ಸುರೇಶ ಆಗಿರ್ಬೋದು, ನಂಜುಂಡ, ಗುಂಡಣ, ರಾಜು, ಹಾಗೆ ಮಲ್ಲಿಕಾರ್ಜುನ, ಇನ್ನು ನಮ್ಮ ತುಂಬ ಟ್ರ್ಯಾಕಿಂಗ್ ಟೀಮ್ನ ಭೀಷ್ಮನ ಅಂತಂದೇ ಕರಿಬೋದು, ನಮ್ಮ ಈರಣ್ಣನ ಅವರು ತಂಡಕ್ಕೆ ಎಲ್ಲರಿಗೂ ಎಲ್ಲಿದ್ದರೆ ಒಬ್ಬ ಇಬ್ಬರು ಅಂತೇನಿಲ್ಲ, ಎಲ್ಲರೂ ತುಂಬ ಯಶಸ್ವಿಯಾಗಿ ಅಷ್ಟೊಂದು ಪ್ರೆಸರಲ್ಲಿ ಈ ಆನೆಯನ್ನು ಕಾರ್ಯಾಚರಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬ ಖುಷಿಯಾಗುತ್ತೆ. ನಮ್ಮ ಕರ್ನಾಟಕ ಕುಮ್ಕಿ ಆನೆಗಳ ತಂಡಕ್ಕೆ ಎಲ್ಲರಿಗೂ, ಎಲ್ಲ ಅಧಿಕಾರಿಗಳು ಒಳ್ಳೆಯ ಹೆಸರೇ. ಆದರೆ ಏನು ಮಾಡೋದು, ಹಠಾತ್ತಾಗಿ ನಡೆಯುವಂಥ ದಾಳಿಗಳಿಗೆ ಏನು ಮಾಡಲಿಕ್ಕಾಗೋದಿಲ್ಲ. ತುಂಬ ಜಾಗರೂಕತೆ ವಹಿಸಿ ಈ ಆನೆಯನ್ನು ಸೆರೆ ಹಿಡಿದಿದ್ದಾರೆ. ಮತ್ತು ಈ ಆನೆಯನ್ನು ಸಕ್ಕರೆಬೆಲ್ ಕ್ಯಾಂಪಿಗೆ ಶಿಫ್ಟ್ ಮಾಡಿದ್ದಾರೆ. ಸಕ್ಕರೆಬೆಲ್ ಕ್ಯಾಂಪಲ್ಲಿ ಅದು ಅತ್ಯುತ್ತಮವಾಗಿ ನಮ್ಮ ವಿಕ್ರಾಂತ್ ಆಗಿರ್ಬೋದು, ವಜ್ರ ಆಗಿರ್ಬೋದು, ಜೂನಿಯರ್ ಅರ್ಜುನ್ ಆಗಿರ್ಬೋದು, ಅದೇ ಥರ ತುಂಬ ಶೀಘ್ರವಾಗಿ ಬುದ್ಧಿಯನ್ನು ಕಲಿತು ಮಾನವನ ಜೊತೆ ಹೊಂದಿಕೊಂಡು ಮುಂದಿನ ಜೀವನವನ್ನು ಮೌತ ಕಾವಾಡಿಗಳೊಟ್ಟಿಗೆ ಯಶಸ್ವಿಯಾಗಿ ಮಾಡಲಿ ಅಂತೇಳಿ ಹಾರೈಸ್ತೇನೆ. ಇನ್ನು ಮುಂದೆ ಇಂಥ ಘಟನೆಗಳಾಗೋದು ಬೇಡ, ಸಾಕು. ಈಗಲೇ ಬೇಕಾದಷ್ಟು ಘಟನೆಗಳು ನಡೆದಿವೆ. ಇದರಿಂದ ಇಲ್ಲಿ ಯಾರು ಅಂತ ಹೇಳಿದ್ರೆ ತುಂಬ ಹಾನಿಯಾಗೋದು ಮೃತಪಟ್ಟಂಥ ಕುಟುಂಬಗಳಿಗೆ ಹಾಗೂ ಈ ಕಾರ್ಯಾಚರಣೆ ಮಾಡುವಂಥ ಸಿಬ್ಬಂದಿಗಳಿಗೆ, ಊರಿನ ಗ್ರಾಮದ ಜನರೆಲ್ಲ ಅವ್ರ ಮೇಲೆ ಬೀಳ್ತಾರೆ. ಹಿರಿಯ ಅಧಿಕಾರಿಗಳು ಬರಲ್ಲ. ಈ ಪಾಪ ಇವ್ರ ತಾನೇ ಏನು ಮಾಡೋಕ್ಕಾಗುತ್ತೆ. ಸೊ ದಯವಿಟ್ಟು ಇವ್ರ ಹತ್ರ ಎಗರಾಡಿ ಆಗಲಿ ಬೈದು ಆಗಲಿ ಏನು ಪ್ರಯೋಜನ ಇಲ್ಲ. ಇವ್ರಿಗೆ ಮೇಲಾಧಿಕಾರಿಗಳಿಂದ ಆರ್ಡ್ರ್ ಬಂದಾಗ ಮಾತ್ರ ಇವ್ರಿಗೆ ತಮ್ಮದೇ ಇಷ್ಟ ಪ್ರಕಾರ ಬಂದಂತೆ ಇಲ್ಲಿ ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲರೂ ಅಷ್ಟೇ ಸ್ವಲ್ಪ ಎಚ್ಚೆತ್ತುಕೊಂಡು ಅವ್ರಿಗೂ ಒಂದು ಸಂಸಾರ ಇದೆ, ಅವ್ರ ಮೇಲೆ ರೇಗೋದು, ಅವ್ರಿಗೆ ಪ್ರೆಸರ್ ಹಾಕೋದು ಈ ಥರ ಇರಬಾರ್ದು. ಅವರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಕಾಡಿನೊಳಗೆ ಹೋಗಿ ವಿಧಿಲ್ಲದಿದ್ದರೂ ಮನಸ್ಸಿಲ್ಲದಿದ್ದರೂ ಬಂದ ಆನೆ ಎದುರುಗಡೆ ನಿಂತುಕೊಂಡು ಕಾರ್ಯಾಚರಣೆ ಮಾಡುವಾಗ ನಮಗೂ ಒಂಥರ ಬೇಜಾರನ್ನು ಆಗುತ್ತೆ. ಓಕೆ, ನೀವು ತುಂಬ ಸುಖಾಂತ್ಯವಾಗಿ ಕಾಣ್ತು, ಅದರ ಬೇಜಾರು. ಮತ್ತೊಂದು ಜೀವ ಬಯಾಗಿದೆ. ಮುಂದಕ್ಕೆ ಈ ಥರ ಆಗೋದು ಬೇಡ. ಎಲ್ಲರಿಗೂ ತುಂಬ ಧನ್ಯವಾದ. ಮುಂದಿನ ಏನಾದರೂ ಹೆಚ್ಚು ಮಾಹಿತಿ ಇದ್ದರೆ ತಿಳಿಸ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಬೇಜಾರೇನಿಲ್ಲ. ಮೈಕೇ ಇಲ್ಲ, ಹೇಳ್ತಾ ಇದ್ದೀನಿ ಮತ್ತೊಮ್ಮೆ, ಮೈಕ್ ಇಲ್ಲ, ಸ್ವಲ್ಪ ತೊಂದರೆ ಆಗಿದೆ. ಹೊರಗಡೆ ಇವತ್ತೊಂದು ಫಂಕ್ಷನ್ ಇತ್ತು, ಮ್ಯಾರೇಜ್ ಫಂಕ್ಷನ್, ಅದಕ್ಕಾಗಿ ಹೋಗಿದೆ. ಅದೇ ರೀತಿ ಬೇಗ ಮನೆಗೆ ಬರಬೇಕಿತ್ತು. ಸಂಜೆ ಒಳ್ಳೆ ಕ್ರಿಕೆಟ್ ಮ್ಯಾಚ್ ಇದೆ, ಕ್ರಿಕೆಟ್ ಮ್ಯಾಚು ನೋಡಬೇಕು. ವಿಶ್ವಕಪ್ ಬೇರೆ, ಎರಡು ಬಲಿಷ್ಠ ತಂಡಗಳು, ನೋಡುವ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.
ದಲ್ಲೆ ಮಾಡ್ಸಕ್ಕೆ ಹೇಳ್ಬೇಕು ಎಲ್ಲರಿಗೂ ಸೇರಿಸಿ. ಹಾಂ ಸಂಜೆ ಸಂಜೆ ಇಟ್ಕೊಬರೋಣ ಮನೆಗೆ ತಗೊಬರೋಣ ಆಟ ಆಡೋಕ್ಕೆ. ಆಯ್ತು ಇರೋ ರಾಜಣ್ಣ ಇರೋ ಇನ್ನೂ ಚೈನ್ ಬರ್ಬೇಕಿರೋ ಸಮಾನ ಚೈನ್ ಬಂದಿಲ್ಲ ಸರ್ ಹೇಳಿ ಸರ್. ಹಾಂ ಇವಾಗ ಹಿಡ್ದು ಲೋಡ್ ಆಗಿಲ್ಲ ಇಲ್ಲಿ. ಹುಷಾರು ಕೈ ಆಗ್ತದೆ ಸಕ್ಕರೆ ಬೆಳಗಿಲ್ಲ. ಹಾಂ ಹಾಂ ಭೀಮ ಅಲ್ಲಿದೆ ಬಂಗಾರ. ಇದು ಹೇಳ್ಕೊಂಡ್ಬಂದಿದೆ ಲಕ್ಷ್ಮಣ ಬಿದ್ದಿತ್ತಲ್ಲ ಗೊತ್ತಾಗಿಲ್ಲ ಕಟ್ ಮಾಡಲಿ. ಇಟ್ಕೊಬರೋಣ ಮನೆಗೆ ತಗೊಬರೋಣ ಆಟ ಆಡೋಕ್ಕೆ. ಆಯ್ತು ಇರೋ ರಾಜಣ್ಣ ಇರೋ ಇನ್ನೂ ಚೈನ್ ಬರ್ಬೇಕಿರೋ ಸಮಾನ ಚೈನ್ ಬಂದಿಲ್ಲ ಸರ್ ಹೇಳಿ ಸರ್. ಹಾಂ ಇವಾಗ ಹಿಡ್ದು ಲೋಡ್ ಆಗಿಲ್ಲ ಇಲ್ಲಿ. ಹುಷಾರು ಕೈ ಆಗ್ತದೆ ಸಕ್ಕರೆ ಬೆಳಗಿಲ್ಲ. ಹಾಂ ಹಾಂ ಭೀಮ ಅಲ್ಲಿದೆ ಬಂಗಾರ. ಇದು ಹೇಳ್ಕೊಂಡ್ಬಂದಿದೆ ಲಕ್ಷ್ಮಣ ಬಿದ್ದಿತ್ತಲ್ಲ ಗೊತ್ತಾಗಿಲ್ಲ ಕಟ್ ಮಾಡಲಿ. ఇంకా అల్లిగా వస్తారు ఇక్కడ బారనే